ಹಾಯ್ ಹೆಲೋ ಎಲ್ಲರಿಗೂ ನಮಸ್ಕಾರ. ಸೊ ನಾನಿವತ್ತು ಒಂದು ಒಳ್ಳೆ ರೆಸಿಪಿನ ತೊಗೊಂಡು ನಿಮಗೆ ತೋರಿಸ್ತಾ ಇಲ್ಲ ಮಾಡಿ ತೋರಿಸ್ತಾ ಇದ್ದೀನಿ. ಸೊ ಇವಾಗ ನಾನು ಹೆಸ್ರು ಕಾಳು, ಅದು ಮೊಳಕೆ ಬಂದಿರೋ ಹೆಸ್ರು ಕಾಳಲ್ಲಿ ಸಿಂಪಲಾಗಿ ಒಂದು ನಾನ್ ವೆಜ್ ಸ್ಟೈಲಲ್ಲಿ ಮಾಡ್ತಾಯಿದ್ದೀನಿ. ಅದೇ ಥರ ಟೇಸ್ಟ್ ಕೊಡುತ್ತೆ. ಇದು ಬಂದು ಕಿಡ್ನಿ ಸ್ಟೋನ್ ಅಂತ ಅಂತಾರೆ. ಆ ಎಲೆ ಕೂಡ ನಾನು ಹಾಕ್ತಾಯಿದ್ದೀನಿ ಮತ್ತು ಹಲಸಿನ ಬೀಜ ಕೂಡ ಇದಕ್ಕೆ ಆ್ಯಡ್ ಮಾಡ್ತಾಯಿದ್ದೀನಿ. ಮತ್ತು ನೋಡಿ ಮೊಳಕೆ ಈ ಥರ ಬಂದಿದೆ. ನಾನು ಇದಕ್ಕೆ ಸಿಂಪಲಾಗಿ ತೋರಿಸ್ತಾ ಇದ್ದೀನಿ. ಬಟ್ ನಾನು ವಿಡಿಯೋ ಮಾಡ್ಕೊಳ್ಳೋದು ಮರ್ತೋಗಿದ್ದೀನಿ. ಏನೇನು ಹಾಕಬೇಕು ಅಂತ ಹೇಳ್ತೀನಿ, ಹಾಗೆ ಹಾಕ್ಕೊಳ್ಳಿ. ಬೆಳ್ಳುಳ್ಳಿ, ಶುಂಠಿ, ಏಲಕ್ಕಿ, ಲವಂಗ, ಚಕ್ಕೆ ಮತ್ತು ಕೊತ್ತಂಬರಿ ಸೊಪ್ಪು ಮತ್ತು ಈರುಳ್ಳಿ, ಇಷ್ಟು ಐಟಮ್ನ ನಾವು ಪೇಸ್ಟ್ ಮಾಡ್ಕೊಬೇಕಾಗುತ್ತೆ. ತುಂಬ ಟೇಸ್ಟಿಯಾಗಿ ಬರುತ್ತೆ. ಒಂದು ಸಲ ನೀವು ಟ್ರೈ ಮಾಡಿ. ಸೊ ಇವಾಗ ನೋಡಿ ಈ ಥರ ಬಂದಿದೆ ಹೆಸ್ರು ಕಾಳು, ಮೊಳಕೆ ಬಂದಿರೋದು. ಇದು ತುಂಬಾ ದೇಹಕ್ಕೆ ತಂಪು, ಸರಿನಾ. ಇವಾಗ ನಾನು ಹಲಸಿನ ಬೀಜನ 4 ಇದೆ, ನಾನು ಅದನ್ನು ನಿಮಗೆ ತೋರಿಸ್ತಾ ಇದ್ದೀನಿ. ನೋಡಿ ಇಷ್ಟೆಲ್ಲ ನಾನು ವಿಡಿಯೋ ಮಾಡಿಕೊಂಡೆ. ನೆಕ್ಸ್ಟ್ ಪ್ರೊಸೀಜರ್ ಮರ್ತೋದೆ. ಡೈರೆಕ್ಟಾಗಿ ಎಣ್ಣೆಗೆ, ಇದು ಗ್ರೀನ್ ಪೇಸ್ಟ್ ನಾನು ಹೇಳಿದ್ನಲ್ಲ ಏನೇನು ಹಾಕಬೇಕು ಅಂತ, ಅಷ್ಟು ಹಾಕಿ ರುಬ್ಕೊಬೇಕು. ಮತ್ತು ಇದು ಮಾಮೂಲಿಯಾಗಿ ಟೊಮಾಟೊ ಮತ್ತು ಕೊಕೊನೆಟ್ನ ಇಷ್ಟನ್ನ ಹಾಕಿ ಪೇಸ್ಟ್ ಮಾಡ್ಕೊಂಡು ನೆಕ್ಸ್ಟ್ ಅದು ಎಲ್ಲ ಚೆನ್ನಾಗಿ ಸ್ಮೆಲ್ಲೆಲ್ಲ ಹೋಗಬೇಕು, ಅಲ್ಲಿವರೆಗೂ ಬಾಡಿಸಿ. ನಾನಿಲ್ಲಿ ಸನ್ಪ್ಯೂರ್ ಆಯಿಲ್ನ ಯೂಸ್ ಮಾಡಿದ್ದೀನಿ. ನೋಡಿ ಇದೇ ಅದು ಎಲೆ ಬಂದು, ಆ ಎಲೆನ ನಾನು ಕ್ಲೀನಾಗಿ ತೋರಿಸ್ಲಿಕ್ಕಾಗಲಿಲ್ಲ ಅನಿಸುತ್ತೆ. ಈ ಎಲೆ ಜಸ್ಟ್ ನೀವು ಮಣ್ಣಲ್ಲಿ ಹಾಕಿದ್ರೆ ಸಾಕು, ತುಂಬಾ ಗ್ರೋ ಆಗುತ್ತೆ. 4-5 ಗಿಡಗಳು ಬೆಳೆದ್ಬಿಡುತ್ತೆ ಒಂದು ಎಲೆ ಹಾಕಿದ್ರೆ. ನೆಕ್ಸ್ಟ್ ನಾನು ಮಸಾಲೆ ಚೆನ್ನಾಗಿ ಆದಮೇಲೆ ಸ್ವಲ್ಪ ಅರಿಶಿನ ಹಾಕ್ತೀನಿ ಮತ್ತು ಹೆಸ್ರು ಕಾಳು, ನಾನೇನೇನು ಇಟ್ಟಿದ್ನಲ್ಲ ಆ ಸೊಪ್ಪು ಮತ್ತು ಹಲಸಿನ ಬೀಜ ಅದನ್ನೆಲ್ಲ ಆ್ಯಡ್ ಮಾಡ್ತಾಯಿದ್ದೀನಿ. ಈ ಹಸಿ ಸ್ಮೆಲ್ಲೆಲ್ಲ ಚೆನ್ನಾಗಿ ಹೋಗಬೇಕಾಗುತ್ತೆ. ನನಗೆ ಕೋಲ್ಡ್ ಇರೋದ್ರಿಂದ ವಾಯ್ಸ್ ತುಂಬಾ ಕೆಟ್ಟದಾಗಿ ಬರ್ತಾ ಇದೆ ಅವಾಗವಾಗ. ಸೊ ನಾನಿವಾಗ ಇಲ್ಲಿ ಉಪ್ಪು ಹಾಕಿದ್ದೀನಿ. ನನಗೆ ಎಷ್ಟು ಬೇಕೋ ಅಷ್ಟು ಖಾರದ ಪುಡಿ, ಖಾರ ಜಾಸ್ತಿ ತಿಂದರೆ ಜಾಸ್ತಿ, ಕಡಿಮೆ ತಿಂದರೆ ಕಡಿಮೆ, ಇದನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ. ನೋಡಿ ಮಳೆ ಬರ್ತಿದೆ, ಅದನ್ನು ನಾನು ಲೈಟಾಗಿ ಒಂದು ವಿಡಿಯೋ ಕ್ಲಿಪ್ ಮಾಡಿದ್ದೀನಿ. ಅದನ್ನು ನಿಮಗೆ ಶೇರ್ ಮಾಡ್ತಾ ಇದ್ದೀನಿ ಈ ವಿಡಿಯೋ ಮುಖಾಂತರ. ನನ್ನ ಸಿಂಪಲ್ ಗಾರ್ಡನ್ ಕೂಡ ಒಂದು ಟೂರ್ ಆಗ್ತಾ ಇದೆ. ನೋಡಿ ಎಲ್ಲ ಫ್ಲವರ್ ಸ್ಪಾಟ್ಸ್ ಎಷ್ಟಿದೆ ಅಷ್ಟನ್ನು ನಾನು ತೋರಿಸ್ತಾ ಇದ್ದೀನಿ. ಒಂದು 5-6 ಇರ್ಬೋದು ಅನಿಸುತ್ತೆ, ಮೇ ಬಿ. ಕೆಲವು ಗಿಡ ಹೂವು ಬಿಟ್ಟಿಲ್ಲ. ನೆಕ್ಸ್ಟ್ ನಾನು ವಾಯ್ಸ್ ತುಂಬಾ ಸ್ಟಕ್ ಆಗ್ತಾ ಇದೆ ಮಧ್ಯ ಅಂದರೆ ನನ್ನ ಗಂಟಲು ಇದಾಗ್ತಿದೆ. ನಾನಿಲ್ಲಿ ನೆಕ್ಸ್ಟ್ ನಾನು ಏನು ಆ್ಯಡ್ ಮಾಡಿದ್ದೀನಿ ಗೊತ್ತಾಗ್ತಿದೆ ಅನಿಸುತ್ತೆ. ಟೊಮಾಟೊ ಮತ್ತು ಅದು ಪೇಸ್ಟ್ ಇತ್ತಲ್ಲ ಅದನ್ನು ಆ್ಯಡ್ ಮಾಡಿದ್ದೀನಿ. ಆ ಕ್ಲಿಪ್ ಕೂಡ ವಿಡಿಯೋ ಮಾಡ್ಕೊಂಡಿಲ್ಲ. ಹೇಳಿದ್ರೆ ನಿಮಗೆ ಅರ್ಥ ಆಗ್ತಿದೆ ಅನಿಸುತ್ತೆ. ತುಂಬಾ ಸಿಂಪಲ್ ಪ್ರೊಸೀಜರು. ಸೊ ಫಾಲೋ ಮಾಡಿಕೊಂಡು ಚೆನ್ನಾಗಿ ತಿನ್ನಿ. ಹೆಲ್ತಿ ಐಟಮ್ಸ್ ಇದು. ಸೊ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು. ಬಾಯ್. ಟೇಕ್ ಕೇರ್.